ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ 24/11/2025 ಸೊ ಕೆ ಎ ಕೆಸೆಟ್ ಪರೀಕ್ಷೆಯನ್ನು ನಡೆಸಿದೆ. ಸೊ ಇದರ ಒಂದು ಕೀ ಉತ್ತರಗಳನ್ನ, ಪತ್ರಿಕೆ 1ರ ಕೀ ಉತ್ತರಗಳನ್ನು ನಾವು ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಆಯ್ಕೆ 3 ಸರಿಯಾದಂತಹ ಒಂದು ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ 2, ಸೊ 6 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರ. 4/5 ಕಿಲೋಮೀಟರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸರಿಯಾದಂತಹ ಒಂದು ಉತ್ತರವಾಗ್ತದೆ. ಸೊ ಮುಂದುವರೆದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ 4ಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಮೂರನೇ ಆಯ್ಕೆ ಸರಿಯಾದಂತಹ ಉತ್ತರವಾಗ್ತದೆ. ಸೊ 5 ಮತ್ತು 6ನೇ ಪ್ರಶ್ನೆಗಳಿಗೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಇದರ ಕೀ ಉತ್ತರಗಳನ್ನ ನಾನು ಒದಗಿಸ್ತಾ ಹೋಗ್ತೀನಿ. ಸೊ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7, ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ದಕ್ಷಿಣಕ್ಕೆ 20 ಕಿಲೋಮೀಟರ್ ಅಂತ ಏನಿದೆಯಲ್ಲ, ಇದು ಸರಿಯಾದಂತಹ ಉತ್ತರವಾಗ್ತದೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ, ಆದರೆ ಪ್ರಸ್ತುತ ವಾರ್ಷಿಕ ಉತ್ಪಾದನೆ 3.6 ಮಿಲಿಯನ್ ಯೂನಿಟ್ಸ್ ಆಗಿದೆ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲ 3 ಅನುಸರಿಸುತ್ತದೆ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಇದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಸರಿಯಾದಂತಹ ಉತ್ತರ ಆಯ್ಕೆ 2 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಆಯ್ಕೆ 2 ಸರಿಯಾದಂತಹ ಉತ್ತರವಾಗಿದೆ. ಅದೇ ರೀತಿಯಾಗಿ ಸೊ ಪ್ರಶ್ನೆ ಸಂಖ್ಯೆ 10ಕ್ಕೆ ಸರಿಯಾದಂತಹ ಉತ್ತರವನ್ನು ನಿರೀಕ್ಷೆ ಮಾಡ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ 11, ಇದಕ್ಕೆ ಸರಿಯಾದಂತಹ ಉತ್ತರ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಇದು ಸರಿಯಾದಂತಹ ಉತ್ತರವಾಗ್ತದೆ. ಅದೇ ರೀತಿಯಾಗಿ ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ 864 ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಒಂದು ಅಸಮತೋಲಿತ ನಾಣ್ಯವನ್ನು ಎಸೆದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1. ಸೊ 1/2 ಅಂತಕ್ಕಂಥದ್ದೆಲ್ಲ ಇದು ಸರಿಯಾದಂತಹ ಉತ್ತರವಾಗ್ತದೆ. ಸೊ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 14, ತಕ್ಷಣದ ತೀರ್ಮಾನ ಅಂತಕ್ಕಂಥದ್ದು ಕೊಟ್ಟಿದ್ದಾರಲ್ಲ, ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಆಯ್ಕೆ 2 ಸರಿಯಾದಂತಹ ಉತ್ತರವಾಗ್ತದೆ. ಸೊ ಕೇಳಿದ್ದಾರೆ, ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರ್ತಾರೆ ಆದರೆ ಕ್ಲರ್ಕ್ಗಳಾಗಿರುವುದಿಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಿದೆಯಲ್ಲ ಎಫ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಅದೇ ರೀತಿ ಎ ಮತ್ತು ಬಿ ಸಹೋದರರಾದರೆ ಎನ ಸಹೋದರಿ ಸಿ, ಇನ ಸಹೋದರಿ ಡಿ, ಬಿನ ಮಗಳು ಇ, ಡಿನ ಅಂಕಲ್ ಯಾರು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 15ಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಕೇಳಿದರೆ, ಸೊ ಹಾಗಾಗಿ ಆಯ್ಕೆ 1 ಇಲ್ಲಿ ತಪ್ಪಾಗಿರುವಂತಹ ಒಂದು ಹೇಳಿಕೆ ಆಗ್ತದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಬನ್ನಿ. ಪ್ರಶ್ನೆ ಸಂಖ್ಯೆ 17, ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಒಂದು ಉತ್ತರವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗ್ತದೆ. ಸೊ 4 ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 18, ಭಾರತ ಸರ್ಕಾರವು ಯಾವ ಉಪಕ್ರಮವು 24x7 DTH ಉಪಕ್ರಮ ಟಿವಿ ಚಾನಲ್ಗಳನ್ನು ಒದಗಿಸುತ್ತದೆ ಅಂತ ಕೇಳಿದರೆ, ಸ್ವಯಂ ಪ್ರಭಾ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ. ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ನಿರ್ದೇಶಿಸುತ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಪ್ರಾಕ್ಸಿ ಸರ್ವರ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದಂತಹ ಉತ್ತರವಾಗ್ತದೆ. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳ ತಮ್ಮ ಪ್ರಶಸ್ತಿಗಳು, ಪ್ರಮಾಣಪತ್ರಗಳು, ಪದವಿಗಳನ್ನು ಸಂಗ್ರಹಿಸಲು, ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಅಂತ ಕೇಳಿದರೆ, ಸೊ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರ್ ಒಂದು NAD ಅಂತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದಂತಹ ಉತ್ತರವಾಗ್ತದೆ. ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನು ಮಾಡಲಾಗುತ್ತದೆ ಅಂತ ಕೇಳಿದರೆ, ಸೊ ಜಲ ಮಾಲಿನ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಸೊ ಪ್ರಶ್ನೆ ಸಂಖ್ಯೆ 22ಕ್ಕೆ ಸರಿ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸರಿಯಾದಂತಹ ಉತ್ತರ ಸ್ನೇಹಿತರೆ ಹೇಳಿಕೆ ಎ ಮತ್ತು ಬಿ ಇಲ್ಲಿ ಎರಡೂ ಕೂಡ ಸರಿಯಾದಂತಹ ಉತ್ತರವಾಗ್ತವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೆಳಗಿನವುಗಳಲ್ಲಿ ಯಾವುವು ಬೆಂಜಮಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಅಂತ ಕೇಳಿದರೆ, ಸೊ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುವಂತಹ ಒಂದು ಅವಕಾಶ ಇದೆ. ಯಾಕಂತಂದರೆ ಆಟೋಮೊಬೈಲ್ ನಿಷ್ಕಾಸ ಅಂತಕ್ಕಂಥದ್ದು, ತಂಬಾಕಿನ ಹೊಗೆ, ಮರು ಸುಡುವಿಕೆ ಅಂತಕ್ಕಂಥದ್ದು ಮಾತ್ರ ಇಲ್ಲಿ ಏನಾಗ್ತದೆ ಅಂತಂದರೆ ಬೆಂಜಮಿನ್ ಮಾಲಿನ್ಯವನ್ನು ಉಂಟು ಮಾಡಲು ಸರಿಯಾಗ್ತದೆ. ಸೊ ಹಾಗಾಗಿ ಇಲ್ಲಿ ABC ಇರ್ತಕ್ಕಂತಹ ಆಯ್ಕೆಗಳು ಯಾವುದೂ ಕೂಡ ಇಲ್ಲ, ACD ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರುವಂತಹ ಒಂದು ನೋಡ್ಬೇಕು, KAದಿಂದ ಬರ್ತಕ್ಕಂಥ ಕೀ ಆನ್ಸರ್ ಏನಿದೆ ಅಂತೇಳಿ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 24ಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸರಿ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ, ಕೊಳಚೆ ನೀರು ಸೊ ಆಮ್ಲಜನಕ ಬೇಡಿಕೆ ತ್ಯಾಜ್ಯ ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ತಪ್ಪಾಗಿರುವಂಥದ್ದು ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 25ನ್ನು ನೋಡ್ತಾ ಬನ್ನಿ.
ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆಯನ್ನು ನೋಡಿ ಸೊ ಮೌಲ್ಯಮಾಪನ ಮಾಡ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ 27ನೇ ಪ್ರಶ್ನೆಗೆ. ನೆಕ್ಸ್ಟ್ ಅದೇ ರೀತಿ ತಂತ್ರಜ್ಞಾನ ಸುಸ್ಥಿರತೆ ಅಂತಕ್ಕಂಥದ್ದು, ಸೊ ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿದೆ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಕರಿತೀವಲ್ಲ, ಅದರಲ್ಲಿ ತಂತ್ರಜ್ಞಾನ ಸುಸ್ಥಿರತೆ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ, ಸೊ ಹೈದರಾಬಾದ್, ಇದು ಸರಿಯಾದಂತಹ ಉತ್ತರವಾಗ್ತದೆ. ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು NBA ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗಳಿಗೆ ಸಂಬಂಧಿಸಿದ್ದಾಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಸರಿಯಾದಂತಹ ಒಂದು ಉತ್ತರವಾಗ್ತದೆ. ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೇನೆಂದರೆ ಅಂತಂದರೆ ಉದ್ದೇಶಪೂರ್ವಕ ಕಲಿಕಾ ಫಲಕಗಳು ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿ ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಸರಿಯಾದ ಅನುಕ್ರಮಣಿಕೆ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 33, ಈ ಮುಂದಿನ ಯಾವುದು ಸ್ವಯಂ ಪೋರ್ಟಲ್ನ ಗುಣಲಕ್ಷಣ ಅಂತ ಕೇಳಿದರೆ ಸೊ 2 ಮತ್ತು 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು 34ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 4 ಇಲ್ಲಿ ಸರಿ ಉತ್ತರವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ ಅಂತಕ್ಕಂಥದ್ದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಏನು ನಾವು CBSE ಅಂತೇಳಿ ಕರಿತೀವಲ್ಲ, ಸೊ ಅದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 36, ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ. ಹೊಂದಿಸಿ ಬರೆಯಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಒಂದು ಕ್ರಮ ಬಂದ್ಬಿಟ್ಟು ಆಯ್ಕೆ 3 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನ ಲಕ್ಷಣವಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕಾಲಘಟ್ಟ ಒಂದರಲ್ಲಿ ಅದೇ ವಿಷಯಗಳ ಅಧ್ಯಯನ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 39, ಸಂಶೋಧನೆಯಲ್ಲಿ ಕೃತಿ ಚೌರ್ಯದ ಇದನ್ನು ಒಳಗೊಂಡಿದೆ ಅಂತ ಕೇಳಿದರೆ ಸೊ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಸ್ನೋಬಾಲ್ ನಮೂನೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಆಗಿರೋದಿಲ್ಲ. ನೆಕ್ಸ್ಟು 41ನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಪ್ರಶ್ನೆ ಸಂಖ್ಯೆ 41, 19ನೇ ಶತಮಾನದ ಬೌದ್ಧಿಕ ಜೀವನ ಸಂಕೀರ್ಣತೆಯ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಯ್ಕೆ 1 5 ಕಾರಣಗಳು. ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಸೊ ಯುರೋಪ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತು ಅಂತೇಳಿ ಕೇಳಿದರೆ ಯಾಂತ್ರಿಕ ಉತ್ಪನ್ನ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಫ್ರೆಂಚ್ ತತ್ವಜ್ಞಾನಿಗಳು ಅಂತಕ್ಕಂಥದ್ದು ಸರಿ ಉತ್ತರ. ಅದೇ ರೀತಿಯಾಗಿ ಒಂದು 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಅಂತೇಳಿ. ನೆಕ್ಸ್ಟು ಅರಿಸ್ಟಾಟಲ್ನ ಮಾದರಿಯ ಸಂವಹನದ ಅಂಶಗಳು ಯಾವುವು ಅಂತ ಕೇಳಿದರೆ ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಒಂದು ನಾವಿಲ್ಲಿ ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 47, ಮೆಹರ್ಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದಪ್ರಯೋಗ, ಧ್ವನಿ ಏರಿಳಿತ, ಆಂಗಿಕ ಭಾಷೆ ಪ್ರಮಾಣಗಳು ಎಷ್ಟು ಅಂತೇಳಿ ಕೇಳಿದರೆ 7%, 38% ಮತ್ತು 55% ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಅಂತಕ್ಕಂಥದ್ದು ಸೊ ನಿಯಂತ್ರಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ, ಪ್ರಸರಣ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಸರಿಯಾದ ಆಯ್ಕೆಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸಾಂಪ್ರದಾಯಿಕ ಅಂತ ಬಂದಾಗ ಸಮುದಾಯ ಬಾನುಲಿ ಅಂತಕ್ಕಂಥದ್ದು ಆಗ್ತದೆ. ಸೊ ಹಾಗಾಗಿ 50ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4 ಸರಿಯಾಗ್ತದೆ. ಸೊ ಇದು ಕೆಸೆಟ್ ಪತ್ರಿಕೆ 1ರ ಕೀ ಉತ್ತರಗಳಾಗಿರ್ತದೆ. ಬಟ್ ಇದು ಯಾವುದೂ ಕೂಡ ಅಫಿಷಿಯಲಿ ಆಗಿರೋಂಗಿಲ್ಲ, ಒಂದು KA ಬಿಡ್ತಕ್ಕಂಥದ್ದೇ ಅಂತಿಮವಾಗಿರ್ತದೆ. ಸೊ ಪತ್ರಿಕೆ 2 ಕನ್ನಡ ಪತ್ರಿಕೆಯ ಕೀ ಉತ್ತರಗಳನ್ನು ಕೂಡ ಆದಷ್ಟು ಬೇಗನೆ ಪ್ರಕಟ ಮಾಡೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.